ಮೋಸ್ಟ್ ಡ್ಯಾಶಿಂಗ್, ಮೋಸ್ಟ್ ರೊಮ್ಯಾಂಟಿಕ್, ಮೋಸ್ಟ್ ಎಕ್ಸ್ಪೆರಿಮೆಂಟಲ್, ಮೋಸ್ಟ್ ಕ್ರೇಜಿ ಸೂಪರ್ ಸ್ಟಾರ್ ಅಂತ ಹೇಳಿದ್ರೆ ಡಾಕ್ಟರ್ ಬಿ ರವಿಚಂದ್ರನ್ ಅವರು ಆಗಮಿಸ್ತಾ ಇದ್ದಾರೆ. ಅವರಿಗೆ ಇದು ಒಂದು ಚಿಕ್ಕ ಡೆಡಿಕೇಶನ್. ಪ್ರೇಮ ಲೋಕದ ಪಾರಿಜಾತವೇ. ಈಗ ಸರ್ ಎಲ್ಲಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ತಕ್ಕ ಹಾಗೆ ಅವರಿಗೆ ಒಂದು ಸ್ವಾಗತವನ್ನ ನಾವು ಕೋರೋಣ. ಎಲ್ಲರೂ ಸೇರಿ ಆಡ್ತೀರಾ ಈ ಲೈನ್ಸು? ರವಿಚಂದ್ರನ್ ಸರ್ ಎಲ್ಲೇ ಇದ್ರು ನಿಮಗೋಸ್ಕರ ಈ ಸ್ವಾಗತದ ಗೀತೆ. ವೆಲ್ಕಮ್ ಟು ದ ಶೋ. ರಾಮನಗರ, ಜಾಯಿನ್ ವಿತ್ ಮೀ. ಇದಕ್ಕೂ ಒಂಚೂರು ಟಾರ್ಚ್ ಲೈಟ್ಸ್ ಆನ್ ಮಾಡಿದ್ರೆ ಒಳ್ಳೇದು ಅಂತ ನನ್ನ ಒಂದು ಅಭಿಪ್ರಾಯ. ಈ ಕಡೆ ಒಂಚೂರು ಒನ್ ಅಂಡ್ ಓನ್ಲಿ ಡಾಕ್ಟರ್ ರವಿಚಂದ್ರನ್ ಸರ್. ಪ್ರೇಮ ಲೋಕದ ಪಾರಿಜಾತವೇ, ನೀನು ಒಳಗಿರಲು ಮನಗೋ ಮಾತಿಲ್ಲ, ನೀನು ಒಳಗಿರಲು ಸಿಗಬೇಕಿಲ್ಲ, ನೀನು ಕನ್ನಡದ ಚಂದನದ ಕಂಪು ಕಸ್ತೂರಿ. ಪ್ರೇಮ ಲೋಕದ ಪಾರಿಜಾತವೇ, ಯಾಕೆ ನೀನು ಎದೆಯ ತುಂಬಿದೆ, ನೀನು ಒಳಗಿರಲು ಮಲಗೋ ಮಾತಿಲ್ಲ, ನೀನು ಒಳಗಿರಲು ಸಿರಬೇಕಿಲ್ಲ, ನೀನು ಕನ್ನಡದ ಚಂದನದ ಕಂಪು ಕಸ್ತೂರಿ. ಚೆಲುವಿನ ಬಲೆಯಲಿ ಒಲವಿನ ಮೀನು ನಾ, ಚೆಲುವಿನ ಬಲೆಯಲಿ ಒಲವಿನ ಮೀನು ನಾ, ಸೆರಗಿನ ಗಿರಿಯಲಿ ವಿಲವಿಲ ಹಾಡುನ, ಧರೆಗೆ ಇಳಿದ ಅಪ್ಸರಿ ನಗುವೆ ನಿನಗೆ ವರವೇ. ಸರಳ ವಿರಳ ಸುಂದರಿ ನೀನೇ ಸ್ವರ್ಗ ಎನ್ನುವೆ. ಪ್ರೇಮ ಲೋಕದ ಪಾರಿಜಾತವೇ, ಯಾಕೆ ನೀನು ಎದೆಯ ತುಂಬಿದೆ, ನೀನು ಒಳಗಿರಲು ಮಲಗೋ ಮಾತಿಲ್ಲ, ನೀನು ಒಳಗಿರಲು ಸಿರೆ ಬೇಕಿಲ್ಲ, ನೀನು ಕನ್ನಡದ ಚಂದನದ ಕಂಪು ಕಸ್ತೂರಿ. ರವಿ ಸರ್, What a beautiful song for a beautiful person. Thank you. One and only crazy star Ravichandran Sargai. Thank you, sir. Stage is yours. Thank you so much, sir. Thank you so much. Thank you, Rajesh sir. Thank you. ಈ ತರ ಒಂದು ಅದ್ಭುತವಾದ ಗೀತೆಯಿಂದ ರವಿ ಸರ್ಗೆ ಎಂಟ್ರಿ ಕೊಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ಈ ಡಿಯೋ ನೋಡೋಕೆ ಸಕ್ಕತ್ತಾಗಿತ್ತು ಅಲ್ವಾ ಏನ್ ಎಂಟ್ರಿ ಸರ್. ಎಲ್ರಿಗೂ ನಮಸ್ಕಾರ. ಎಲ್ಲ ಶುರು ಮಾಡ್ಲಾ? ನಾವು ಒಂದು ನಿಮಿಷ ಸೈಲೆಂಟ್ ಆಗಿದ್ರೆ ಮಾತು ಕೇಳಿಸ್ಕೊಳ್ಳೋದು. ಮೈಸೂರಿಗೆ ಇಲ್ಲಿ ಬೆಂಗಳೂರಿಂದ ಈ ತರ ಜನರ ಸಂತೆ ನೋಡ್ಬೇಕಾದ್ರೆ ಮನಸ್ಸಲ್ಲಿ ಏನೋ ಪಟ ಅಂತ ಹೊಡ್ಕೊಳುತ್ತೆ, ಒಂಥರ ಹಬ್ಬ. ನಿಮ್ಮ ಖುಷಿ ನೋಡಿದ್ರೆ ನಮಗೇನೋ ಒಂದು ಖುಷಿ ಆಗುತ್ತೆ.
ನಾನು ಒಂದ್ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ, ಬೆಂಗಳೂರಿಂದ ಮೈಸೂರಿಗೆ ಹೋಗ್ಬೇಕಾದ್ರೆ ಪ್ರತಿ ಸಾರಿ ರಾಮನಗರ ಸಿಗ್ನಲ್ ಲೈಟ್ ಅಲ್ಲಿ ನಿಂತು ಅಲ್ಲಿ ಕಡಲೆಕಾಯಿ ಬೀಜ ತಗೊಂಡು ಏನಾರ ತಗೊಂಡು ತಿನ್ಕೊಂಡು ಹೋದ್ರೆ ಸಮಾಧಾನ ನನಗೆ. ಆದ್ರೆ ಇತ್ತೀಚೆಗೆ ಈ ಬೈಪಾಸ್ ರೋಡ್ ಅಂತ ಮಾಡಿದ ಮೇಲೆ ಒಂದು ಊರಿನ ಸೋಕ ಇದೇ ಹೊಟ್ಟೋಯ್ತು, ಆ ಕಡೆ ಹೊಟ್ಟೋಗ್ಬಿಡ್ತೀವಿ ಈಗ. ಅದಕ್ಕೆ ಇರಬೇಕು, ಬೈಪಾಸ್ ಸರ್ಜರಿಗಳು ಕೂಡ ಜಾಸ್ತಿ ಆಗೋಗಿರೋದು ಇವಾಗ. ಯಾರಿಗೂ ಹೃದಯನೇ ಇಲ್ಲ ಈಗ, ಹಾರ್ಟೇ ಇಲ್ಲ. ಅಂದ್ರೆ ಇದಕ್ಕೆ ಮುಂಚೆ ನಾವು ರಾಮನಗರ ಇದು ಮೈಸೂರಿಗೆ ಹೋಗ್ಬೇಕಾದ್ರೆ ರಾಮನಗರ, ಚನ್ನಪಟ್ಟಣ, ಮಂಡ್ಯ ಅಲ್ಲಲ್ಲಿ ನಿಂತು ಎಲ್ಲ ಒಂದ್ ಕಡೆ ಊರು ಸೋಕೊಂಡು ಹೋದಾಗಿರೋ ಮಜಾನೇ ಬೇರೆ. ಈ ಬೈಪಾಸ್ ಅಲ್ಲಿ ಹೋಗೋದ್ರಲ್ಲಿ ಥ್ರಿಲ್ಲೇ ಇಲ್ಲ ನನ್ಗೆ ಆಕ್ಚುಲ್ ಆಗಿ. ಎಲ್ಲ ಒಂಥರ ಫಾಸ್ಟ್ ಜರ್ನಿ ಆಗೋಯ್ತು, ಎಲ್ಲ ಬೇಗ 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 ಮುಗ್ದೋಗ್ಬೇಕು ಇವಾಗ. ಅದು ಈಗ ವಾತಾವರಣ ಆಗೋಗಿರೋದು. ಕೇಳಿಸ್ತಾ ಇದೆಯಾ ಮಾತಾಡೋದು? ಅದು ನೀವು ಸುಮ್ಮನೆ ಇದ್ರೆ ಕೇಳಕ್ಕಾಗೋದು, ಬೇರೆ ಎಲ್ಲ ಸೌಂಡ್ ಹಾಕ್ಬಿಟ್ಟಿದ್ದೀರಾ? ಕೇಳಿಸ್ತಿದ್ಯಾ ಇಲ್ವಾ? ಕೇಳಿಸ್ತಿಲ್ವಾ ಸರ್? ಆ ಸೌಂಡಿಗೆ ಆಕ್ಚುಲಿ ಸ್ವಲ್ಪ ಸ್ವಲ್ಪ ಕೇಳಿಸ್ತಿದೆ ಅಂತ ಹೇಳ್ತಾ ಇದ್ದಾರೆ ಇಲ್ವಾ? ಎಸ್, ತಗೊಳ್ರಪ್ಪ, ಮತ್ತೆ ಶುರು ಮಾಡ್ತೀನಿ. ಚಲೋ. ಹಲೋ, ಎಲ್ರಿಗೂ ನಮಸ್ಕಾರ. ಆಕ್ಚುಲ್ ಆಗಿ ಏನ್ ಗೊತ್ತಾ, ರೋಡ್ಸ್ ಅನ್ನೋದೇ ಒಂದು ಊರಿಂದ ಒಂದು ಊರಿಗೆ ಟ್ರಾವೆಲ್ ಮಾಡಬೇಕಾದ್ರೆ ಸಂಬಂಧಗಳನ್ನ ಸೇರಿಸೋದೇ ರೋಡ್ಗಳು ಆಕ್ಚುಲ್ ಆಗಿ. ಅಂಥದ್ರಲ್ಲಿ ನಾವು ಬೆಂಗಳೂರಿಂದ ಮೈಸೂರು ಇಲ್ಲ ಊಟಿ ಎಲ್ಲೇ ಶೂಟಿಂಗ್ ಹೋಗ್ಬೇಕಾದ್ರೂ ನಾವು ರಾಮನಗರ ಮುಟ್ಬಿಟ್ಟೆ ಹೋಗ್ಬೇಕು, ರಾಮನಗರ ಟಚ್ ಮಾಡಿಬಿಟ್ಟೆ ಹೋಗ್ಬೇಕು. ಆ ರಾಮನಗರ ಸಿಗ್ನಲ್ ಲೈಟ್ ಬಂದಾಗ ಅಲ್ಲೇನಾದ್ರೂ ಕೊಂಡ್ಕೊಂಡು ಕಾರಲ್ಲಿ ತಿನ್ಕೊಂಡು ಹೋದಾಗ ನಮಗೆ ಸಂಬಂಧ ಬೆಳೆಯೋದು ಹಾಗೆ. ಆದರೆ ಈಗ ಬೈಪಾಸ್ ಅನ್ನೋ ರೋಡ್ಗಳು ಬಂದು ಸಂಬಂಧಗಳು ಕಟ್ಟಾಗಿ ಹೋಗ್ತಾ ಇದೆ. ಫಾಸ್ಟ್ ಲೈಫ್ ಆಗೋಯ್ತು, ಈಗ ಜರ್ನಿ ಫಾಸ್ಟ್ ಆಗೋಯ್ತು. ಎಲ್ಲ ಮುಂದಕ್ಕೆ ಓಡೋಗ್ಬೇಕು ಫಾಸ್ಟ್ ಅನ್ಕೊಂಡು ಬೈಪಾಸ್ ಮಾಡಿ ಊರಿಂದ ಊರ್ ಕನೆಕ್ಷನ್ಸೇ ಬಿಟ್ಟೋಯ್ತು. ಅಂಥದ್ರಲ್ಲಿ ಇವತ್ತು ಇಲ್ಲಿ ಬಂದು ಸೇರಿದಾಗ, ನಿಮ್ಮನ್ನೆಲ್ಲ ನೋಡಿದಾಗ, ರಾಮನಗರ ಬಂದು ಟಚ್ ಮಾಡಿದಾಗ ಹೃದಯಗಳು ಬಡ್ಕೋತಿರ್ಬೇಕಾದ್ರೆ ಮನಸ್ಸಿಗೆ ಅಷ್ಟೇ ಖುಷಿ ಆಗ್ತಾ ಇದೆ. ಇವತ್ತು ನಿಮ್ಮನ್ನು ನೋಡೋದು ಅಷ್ಟು ಸಂತೋಷ ಆಯಿತು. ಚಾಮುಂಡೇಶ್ವರಿ ಕರಗ ಅಲ್ವಾ ಸರ್ ಇದು? ವರ್ಷಕ್ಕೆ ಒಂದ್ಸರಿ ನಡೆಯುತ್ತೆ ಅಂತ ಹೇಳಿದ್ರಿ. ನಾನು ಹುಟ್ಟಿದ್ದು ಕಬ್ಬನ್ಪೇಟೆಯಲ್ಲಿ. ನಮ್ಮಮ್ಮ ಚಿಕ್ಕ ವಯಸ್ಸಲ್ಲಿ ಹೆಗಲ್ ಮೇಲೆ ಕೂರಿಸ್ಕೊಂಡು ಕರ್ಗ ಕರ್ಕೊಂಡು ಹೋಗೋರು ಕಬ್ಬನ್ಪೇಟೆಯಲ್ಲಿ. ಅದು ಬಿಟ್ರೆ ಮತ್ತೆ ಇವತ್ತೇ ಈ ಕರ್ಗ ಅಂತ ಬಂದಿರೋದು ಇವತ್ತೇ ನಾನು. ಓ, ಅಟ್ಲೀಸ್ಟ್ ಈ ತರ ಹಬ್ಬಗಳು ಜನಗಳನ್ನ ಒಂದು ಮಾಡುತ್ತೆ, ಸಂಬಂಧಗಳನ್ನ ಮತ್ತೆ ಒಟ್ಟಿಗೆ ಸೇರಿಸುತ್ತೆ, ಒಂದು ನಗು ಸೇರುತ್ತೆ. ಅಂದ್ರೆ ಇಂಥ ಹಬ್ಬಗಳು ವರ್ಷಕ್ಕೆಲ್ಲ ತಿಂಗಳಿಗೆ ಒಂದ್ಸರಿ ಮಾಡ್ತಾನೆ ಇರಬೇಕು ನಾವು, ಹಾಗಾದ್ರೆ ಒಟ್ಟಿಗೆ ಸೇರ್ತಾ ಇರ್ತೀವಿ ನಾವು. ಹಬ್ಬಗಳು ಮಾಡೋದೇ ಅದಕ್ಕೆ, ಮನೆಗಳಲ್ಲಿ ಹಬ್ಬ ಮಾಡೋದು ಅದಕ್ಕೆ. ಸಂಬಂಧಗಳು ದೂರ ಆಗಬಾರ್ದು, ಒಟ್ಟಿಗೆ ಇರಬೇಕು ಅನ್ನೋದು ಅಷ್ಟಕ್ಕೆ ನಾವೆಲ್ಲ ಸೇರೋದು. ನನಗಂತೂ ಕೈ ಕಾಲು ಓಡ್ತಾ ಇಲ್ಲ, ಮಾತಾಡಬೇಕಾ ಕೇಳಿಸ್ತದೆ, ನನಗಂತೂ ಕೇಳಿಸ್ತಾ ಇಲ್ಲ ನನಗೆ. ಇಲ್ಲ, ಇದು ಆಕ್ಚುಲಿ ಚಿತ್ರರಂಗದಲ್ಲಿ ಕ್ರೇಜಿ ಸ್ಟಾರ್ ಇಲ್ಲಿದ್ದಾರೆ, ರಾಜಕೀಯದಲ್ಲಿ ಕ್ರೇಜಿ ಸ್ಟಾರ್ ನಮ್ಮ ಎದುರುಗಡೆ ಇದ್ದಾರೆ, DK ಸರ್ಗೆ. ಸೊ ನಿಮ್ಮೆಲ್ಲರ ಪ್ರೀತಿಯೊಂದಿಗೆ DK ಸರ್ನು ನಾನು ವೇದಿಕೆ ಮೇಲೆ ಕರೆಯಕ್ಕೆ ಇಷ್ಟಪಡ್ತೀನಿ. ಮಾನ್ಯ ಉಪಮುಖ್ಯಮಂತ್ರಿಗಳು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಮಾನ್ಯ ಉಪಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಬರ್ಲಿ ಎಲ್ಲ ಅಭಿಮಾನಿಗಳಿಂದ ಜೋರಾದ 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 ಚಪ್ಪಾಳೆ. ನನಗೆ ಗೊತ್ತು ಈ ಒಂದು ಕ್ಷಣಕ್ಕಾಗಿ ತಾವೆಲ್ಲರೂ ಕಾತುರದಿಂದ ಕಾಯ್ತಿದ್ರಿ. ಈಗ ವೇದಿಕೆ ಮೇಲೆ ನಮ್ಮೆಲ್ಲರ ಪ್ರೀತಿಯ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಸರ್ ಆನ್ ಸ್ಟೇಜ್ ಪ್ಲೀಸ್. ಹಬ್ಬ ವೇದಿಕೆ ಮೇಲೆ ಒಂದು ಹಬ್ಬವನ್ನ ನೋಡುವಂತಹ ಕ್ಷಣ ಇದು. ಈಗ ಸಾರ್ ಕೈಲಿ ಮಾತಾಡ್ಸೋಣ. ಹೌದು.
ನಾನು ಅವರು ಸ್ಕೂಲಿಂದ ಫ್ರೆಂಡ್ಸು, ಇವಾಗಲ್ಲ, ಹಳೆ ಫ್ರೆಂಡ್ಸು. ಇಲ್ಲಿ ನೀವು ಕರ್ಕೊಂಬರೋ ಕಾರಣ ಕೂಡ ನಮ್ಮ ಡಿ ಕೆ ಸುರೇಶ್ ಅವರು ಹೇಳೋ ಒಂದು ಮಾತು ಹೇಳಿದಕ್ಕೆ ಬಂದಾಯ್ತು ಇಲ್ಲಿ ಅಲ್ವಾ. ನಮ್ಮಿಬ್ಬರು ಸ್ನೇಹ ಅಷ್ಟು ಗಟ್ಟಿಯಾಗಿದೆ. ಒಂದು ನಿಮಿಷ ಅವ್ರ ಕೈಲೇ ಮಾತಾಡ್ಸೋಣ. Check. Sir. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.